ಕಮಲಮ್ಮ. ನಮಸ್ತೆ ಮೇಡಮ್. ಅರೆ ಶಿವಾನಿ, ಏನ್ ಬೆಳಿಗ್ಗೆ ಬೆಳಿಗ್ಗೆನೆ ಆಫೀಸ್ ಕಡೆ ಬಂದಿದ್ಯಾ? ಭಾವ ಹಾಸ್ಪಿಟಲ್ ಅಲ್ಲಿ ಬಿಸಿ, ನೀನ್ ಆಫೀಸಲ್ಲಿ ಬಿಸಿ. ಮನೆಗೋದ್ರೆ ಯಾರು ಸಿಗಲ್ಲ ಅಂತ ಗೊತ್ತಿತ್ತು. ಅದು ಅಲ್ಲದೆ ಭಾವ ಬೇರೆ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಅದಕ್ಕೆ ಸೀದಾ ನಿನ್ನೆ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು, ಕೂತ್ಕೋ. ಕಾಫಿ ಟೀ ಏನ್ ತಗೋತ್ಯಾ? ಸದ್ಯಕ್ಕದೇನು ಬೇಡ. ಹೀಗೆ ಹೇಳ್ಬಿಟ್ರೆ ಹೆಂಗೆ ಮೇಡಮ್? ನಾನು ನೋಡಿದೀನಿ, ನಮ್ಮ ಆಫೀಸಿಗೆ ಬಂದ್ರೆ ಏನು ಕುಡಿಯಲ್ಲ ಅಂತ ಹೇಳ್ತೀರಾ? ಅಯ್ಯೋ, ಹಾಗೇನು ಇಲ್ಲ ಕಮಲಮ್ಮ. ನಾನ್ ಬೆಳಗ್ಗೆ ಎದ್ ಕೂಡ್ಲೆ ಕಾಫಿ ಕುಡಿತೀನಿ ಅಷ್ಟೇ. ಅದಾದ್ಮೇಲೆ ಮತ್ತೇನು ಕುಡಿಯಲ್ಲ. ಹಾಗೇನಿಲ್ಲ, ಕೆಫೆನಲ್ಲಿ ಕೂತ್ಕೊಂಡು ಕ್ಯಾಪಿಚಿನೋ ಕೋಲ್ಡ್ ಕಾಫಿ ಕುಡಿಯೋರಿಗೆ ನಮ್ ಲೋಕಲ್ ಕಾಫಿ ಎಲ್ಲಿ ಇಷ್ಟ ಆಗುತ್ತೆ ಅಲ್ವಾ ಶಿವಾನಿ? ಒಂದ್ ಲೆಕ್ಕದಲ್ಲಿ ಅದು ನಿಜಾನೇ. ಇಲ್ಲಿ ಒಂದೊಂದ್ ಕಡೆ ಒಂದೊಂದ್ ತರ ಕಾಫಿ ಪೌಡರ್ ಯೂಸ್ ಮಾಡ್ತಾರೆ. ಅದು ನನಗೆ ಹಿಡ್ಸಲ್ಲ. ಹೌದು, ಇವತ್ತು ಆಫೀಸಿಗೆ ಏನಾದ್ರೂ ರಜಾನಾ? ಕಮಲಮ್ಮನ್ ಬಿಟ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಸ್ಕೂಲು ಕಾಲೇಜೆಲ್ಲ ಓಪನ್ ಆಯ್ತಲ್ಲ ಶಿವಾನಿ, ಅದಕ್ಕೆ ನಾನೇ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಟಿದ್ದೀನಿ. ಮನೆ ಕೆಲ್ಸಾನೂ ಮಾಡ್ಬೇಕು, ಜೊತೆಗಿಲ್ಲೂ ಬಂದ್ ಕೆಲ್ಸ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಕಷ್ಟ ಆಗತ್ತಲ್ವಾ? ಒಳ್ಳೆ ಐಡಿಯಾ ಸುರ್ಬಿ. ನೀನ್ ಪ್ರೊಡಕ್ಷನ್ ನಿಲ್ಬಾರ್ದು, ಕೆಲಸದವ್ರಿಗೆ ಪ್ರಾಬ್ಲಮೂ ಆಗ್ಬಾರ್ದು. ನೈಸ್ ಐಡಿಯಾ. ಅಂತೂ IT ರೂಲ್ಸ್ನೆಲ್ಲ ನಿನ್ ಕಂಪ್ನಿಗೆ ಶಿಫ್ಟ್ ಮಾಡ್ಬಿಟ್ಟಿದ್ಯಾ ಅಂತಾಯ್ತು. ನಂಗೆ ಪ್ರಾಡಕ್ಟು ಇಂಪಾರ್ಟೆಂಟ್, ಇಲ್ಲಿ ಕೆಲಸ ಮಾಡೋರು ಇಂಪಾರ್ಟೆಂಟ್. ಈ ಕಂಪನಿ ಶುರು ಮಾಡಿರೋದೇ ಅವ್ರಿಗೋಸ್ಕರ ಅಲ್ವಾ? ಹೌದು, ಕಾರಣ ಇಲ್ಲದೆ ನೀನು ಆಫೀಸ್ ಕಡೆ ಎಲ್ಲ ಬರಲ್ಲ. ಏನು ವಿಷಯ? ನೋಡು, ಮಾತಾಡ್ತಾ ಮಾತಾಡ್ತಾ ಬಂದ್ ವಿಷಯನೇ ಮರ್ತ್ಬಿಟ್ಟೆ. ಅದು ನಾವು ಅವತ್ತು ಆಡ್ ಶೂಟ್ ಮಾಡಿದ್ವಲ್ಲ, ಅದರ ವಿಡಿಯೋಸ್ ಎಲ್ಲ ಬಂದಿದೆ. ನೀನ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡು. ಆಮೇಲೆ ಯಾವ್ದು ಬೇಕೋ ಯಾವ್ದು ಬೇಡ ಅಂತ ಡಿಸೈಡ್ ಮಾಡೋಣ ಅಂತೆ.